ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. भारे गोविंद गोपाल मुकुंद शौरे. हरे मुरारे मधुकैटभारे गोविंद गोपाल मुकुंद शौरे. हरे मुरारे मधुकैटभारे गोविंद गोपाल मुकुंद शौरे. हरे मुरारे मधुकैटभारे गोविंद गोपाल मुकुंद शौरे. अनंता श्रीधर गोविंद केशव. अनंता श्रीधर गोविंद केशव. मुकुंद माधव नारायण हरे. मुकुंद माधव नारायण हरे. अनंता श्रीधर गोविंद केशव. अनंता श्रीधर गोविंद केशव. मुकुंद माधव नारायण हरे. मुकुंद माधव नारायण हरे. हरे मुरारे देवकी तनया गोपिका रमण. देवकी तनया गोपिका रमण. देवकी तनया गोपिका रमण. देवकी तनया गोपिका रमण. भक्त उद्धारण त्रिविक्रमा. भक्त उद्धारण त्रिविक्रमा. देवकी तनया गोपिका रमण. देवकी तनया गोपिका रमण. भक्त उद्धारण त्रिविक्रमा. भक्त उद्धारण त्रिविक्रमा. हरे
ಶ್ರೀಧರ ಗೋವಿಂದ ಕೇಶವ ಆನಂದ ಶ್ರೀಧರ ಗೋವಿಂದ ಕೇಶವ ಮುಕುಂದ ಮಾಧವ ನಾರಾಯಣ ಹರೇ ಮುಕುಂದ ಮಾಧವ ನಾರಾಯಣ ಹರೇ ಹರೇ ಮುರಾರೇ ಮಧುಕೈಟಭಾರೇ ಹರೇ ಮುರಾರೇ ಮಧುಕೈಟಭಾರೇ ಗೋವಿಂದ ಗೋಪಾಲ ಮುಕುಂದ ಶೌರೇ ಗೋವಿಂದ ಗೋಪಾಲ ಮುಕುಂದ ಶೌರೇ ಹರೇ ಮುರಾರೇ ದೇವಕೀ ತನಯ ಗೋಪಿಕಾ ರಮಣ ದೇವಕೀ ತನಯ ಗೋಪಿಕಾ ರಮಣ ಭಕ್ತ ಉದ್ಧಾರಣ ತ್ರಿವಿಕ್ರಮ ಭಕ್ತ ಉದ್ಧಾರಣ ತ್ರಿವಿಕ್ರಮ ದೇವಕೀ ತನಯ ಗೋಪಿಕಾ ರಮಣ ದೇವಕೀ ತನಯ ಗೋಪಿಕಾ ರಮಣ ಭಕ್ತ ಉದ್ಧಾರಣ ತ್ರಿವಿಕ್ರಮ ಭಕ್ತ ಉದ್ಧಾರಣ ತ್ರಿವಿಕ್ರಮ ಹರೇ ಮುರಾರೇ ಮಧುಕೈಟಭಾರೇ ಹರೇ ಮುರಾರೇ ಮಧುಕೈಟಭಾರೇ ಗೋವಿಂದ ಗೋಪಾಲ ಮುಕುಂದ ಶೌರೇ ಗೋವಿಂದ ಗೋಪಾಲ ಮುಕುಂದ ಶೌರೇ ಗೋವಿಂದ ಗೋಪಾಲ ಮುಕುಂದ ಶೌರೇ ಹರೇ ಸುಜನೋದಧಿ ಸಂವೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ ಅಮಂದಾನಂದ ಸಾಂದ್ರೋ ನಃ ಪ್ರೀಯತಾಮಿಂದಿರಾಪತಿ ಸುಜನೋದಧಿ ಸಂವೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ ಅಮಂದಾನಂದ ಸಾಂದ್ರೋ ನಃ ಪ್ರೀಯತಾಮಿಂದಿರಾಪತಿ ಪ್ರೀಯತಾಮಿಂದಿರಾಪತಿ ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಹರೇ ಶ್ರೀನಿವಾಸ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ಅತ್ಯಂತ ಸುಂದರವಾದ ರೀತಿಯಲ್ಲಿ ಅಲಂಕೃತನಾಗಿ ಬೆಣ್ಣೆಯನ್ನು ಹಿಡಿದುಕೊಂಡಿರತಕ್ಕಂತಹ ಕೃಷ್ಣನ ಅವತಾರದಲ್ಲಿ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾ ಇರತಕ್ಕಂತಹದ್ದು ಇದು ನಮ್ಮ ಪೂರ್ವಜನ್ಮದ ಸುಕೃತ. ಅಂತಹ ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ದರ್ಶನ ಭಾಗ್ಯವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದೇವೆ. ಇದು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರ ಸೌಹಾರ್ದತೆ, ಅದಕ್ಕೊಂದು ಇದು ದೃಷ್ಟಾಂತ. ಇಂತಹ ಸಂದರ್ಭದಲ್ಲಿ ಸಜ್ಜನರು ಅನ್ನತಕ್ಕಂತಹದ್ದೇ ಸಮುದ್ರ. ಅಂತಹ ಆ ಸಮುದ್ರ ಉಕ್ಕೇರಬೇಕು ಅಂತಾದರೆ ಭಗವಂತ ಪೂರ್ಣಚಂದ್ರನಂತೆ ಇರುವಂಥವನಾಗಿದ್ದಾನೆ. ಗುಣಗಳ ಒಂದು ಸಮುದ್ರ ಆ ಸ್ವಾಮಿ. ಅಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಶ್ರೀ ವೆಂಕಟೇಶ ಅನ್ನುವಂತಹ ಪೂರ್ಣ ಚಂದ್ರನ ಉದ್ಭವ ಆಗ್ತಾ ಇದ್ದರೆ ಸಜ್ಜನರ ಉದಧಿ ಅನ್ನುವಂತಕ್ಕಂತಹದ್ದು ಉಕ್ಕೇರ್ತಾ ಇದೆ ಅಂತೆ. ಸ್ವಾಮಿಯ ಈ ಉತ್ಸವದಲ್ಲಿ ಸಜ್ಜನರ ಸಮೂಹವೇ ಬಂದು ಅತ್ಯಂತ ವೈಭವದಿಂದ ಪಾಲ್ಗೊಳ್ಳುತ್ತಾ ಆ ಸ್ವಾಮಿಯನ್ನು ಆರಾಧಿಸ್ತಕ್ಕಂತಹದ್ದು, ಸ್ವಾಮಿಯನ್ನು ಸೇವಿಸ್ತಕ್ಕಂತಹದ್ದನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಅಮಂದಾನಂದ ಸಾಂದ್ರಃ, ಆನಂದ ಎಂತಹದ್ದು, ಅಮಂದ ಅನಂತವಾಗಿರ್ತಕ್ಕಂತಹದ್ದು, ಅತ್ಯಂತ ಅಗಾಧವಾಗಿರ್ತಕ್ಕಂತಹದ್ದು. ಅಂತಹ ಆ ಆನಂದದ ಸಾಂದ್ರನೇ, ಸಾಂದ್ರ ಸ್ವರೂಪನೇ ಆ ಭಗವಂತ. ಅಂತಹ ಆ ಭಗವಂತ ಇಂದಿರಾಪತಿ, ಲಕ್ಷ್ಮೀಪತಿ ಆಗಿರ್ತಕ್ಕಂಥವನು, ಶ್ರೀದೇವಿಗೆ ಒಡೆಯನಾಗಿರ್ತಕ್ಕಂಥವನು, ಭೂದೇವಿಗೆ ರಮಣನಾಗಿರ್ತಕ್ಕಂಥವನು. ನಮ್ಮೆಲ್ಲರಲ್ಲಿಯೂ ಕೂಡ ಪ್ರೀತಿಯುಳ್ಳವನಾಗಲಿ, ನಮ್ಮೆಲ್ಲರನ್ನ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುವಂತಹ ಅದ್ಭುತವಾದಂತಹ ಸ್ತೋತ್ರವನ್ನು ಜಗದ್ಗುರುಗಳಾದ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಸುಜನೋದಧಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ ಅಮಂದಾನಂದ ಸಾಂದ್ರೋ ನಃ ಪ್ರೀಯತಾಮಿಂದಿರಾಪತಿ. ಅಷ್ಟೇ ಅಲ್ಲ, ರಮಾಚಕೋರಿ ವಿಧವೆ ದುಷ್ಟದರ್ಪೋದವಹ್ನಯೇ ಸತ್ಪಾಂಥ ಜನಗೇಹಾಯ ನಮೋ ನಾರಾಯಣಾಯತೆ ಚಿದಚಿದ್ಭೇದಮಖಿಲಂ ವಿಧಾಯ ಧಾಯ ಭುಂಜತೆ ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ.
ಇದು ರಮಾ ಪ್ರಣಯಿಯಾಗಿರ್ತಕ್ಕಂತಹ ಆ ಸ್ವಾಮಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸೋಣ. ಅವ್ಯಾಕೃತ ಗೃಹಸ್ಥನಾಗಿದ್ದಾನೆ ಆ ಸ್ವಾಮಿ. ಸಮಸ್ತ ಈ ಬ್ರಹ್ಮಾಂಡವನ್ನು ಚಿದ್ರೂಪೇಣ ಅಚಿದ್ರೂಪೇಣ ವಿಭಾಗವನ್ನು ಮಾಡಿ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ಕಟ್ಟ ಕಡೆಯಲ್ಲಿ ತಾನೇ ಅವರೆಲ್ಲರನ್ನು ಕೂಡ ತನ್ನ ಉದರದಲ್ಲಿ ಇರಿಸಿಕೊಳ್ತಾನಂತೆ. ಅವನು ಯಾವಾಗ ಹೊರ ಹಾಕ್ತಾನೋ ಅದು ಸೃಷ್ಟಿ, ಯಾವಾಗ ಒಳಗೆ ತೆಗೆದುಕೊಳ್ತಾನೋ ಅದು ಪ್ರಳಯ. ಅಲ್ಲಿಯ ತನಕ ನೋಡ್ಕೊಳ್ತಕ್ಕಂತಹ ಸಮಯ ಏನಿದೆ ಅದು ರಕ್ಷಣೆಯ ಕಾರ್ಯ. ಹೀಗೆ ಬ್ರಹ್ಮನಲ್ಲಿ ಬ್ರಹ್ಮನಾಗಿದ್ದುಕೊಂಡು, ಶಿವನಲ್ಲಿ ಶಿವನಾಗಿದ್ದುಕೊಂಡು, ವಿಷ್ಣು ಸಮಸ್ತ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲದಕ್ಕೂ ಕೂಡ ಕಾರಣನಾಗ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ದಿವ್ಯವಾಗಿರತಕ್ಕಂತಹ ಉತ್ಸವ ನಡೀತಾ ಇದೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸ್ತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ. ಅದರಲ್ಲಿ ಚಂದ್ರಪ್ರಭ ವಾಹನ ನಾವೆಲ್ಲರೂ ಕೂಡ ವೈಭವದಿಂದ ವೀಕ್ಷಿಸ್ತಾ ಇದ್ದೇವೆ. ಅಲಂಕೃತಗೊಂಡಿರ್ತಕ್ಕಂತಹ ಆ ಸುಂದರವಾಗಿರ್ತಕ್ಕಂತಹ ಜೂಬ್ಲಿ ಹಿಲ್ಸ್ ಅನ್ನುವಂತಹ ಪ್ರದೇಶವನ್ನು, ಸ್ವಾಮಿಯ ಆಲಯದ ಪರಿಸರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಜಗದೊಡೆಯ ಅತ್ಯಂತ ಆದರದಿಂದ ಅತ್ಯಂತ ಉತ್ಸುಕತೆಯಿಂದ ನವನೀತವನ್ನು ತೆಗೆದುಕೊಂಡಿದ್ದಾನಂತೆ. ನಮ್ಮೆಲ್ಲರಿಗೂ ಸಂದೇಶವನ್ನು ನೀಡ್ತಾ ಇದ್ದಾನೆ. ಸಾರವನ್ನು ನಾನು ಕೊಡ್ತೇನೆ, ನೀವೆಲ್ಲರೂ ಕೂಡ ನನ್ನ ಪಾದ ಕಮಲಗಳನ್ನು ಆಶ್ರಯಿಸಿ ಎಂಬುದಾಗಿ. ಹಾಗಾಗಿ ಆ ಜ್ಞಾನದ ಸಾರ ಏನಿದೆ, ತನ್ನ ತತ್ವಜ್ಞಾನದ ಸಾರವನ್ನು ನಮ್ಮೆಲ್ಲರಿಗೆ ತಿಳಿಸಿ ಉಣಬಡಿಸಿ ಅನುಗ್ರಹಿಸು ಹೇ ಸ್ವಾಮಿ ನವನೀತ ಚೋರ ಎಂಬುದಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಆದಿದೇವಾಯ ದೇವಾನಾಂ ಪತಯೇ ಸಾಧಿತಾರಯೇ ಅನಾದ್ಯ ಜ್ಞಾನಪಾರಾಯ ನಮೋ ವರವರಾಯತೆ. ವರವರಾಯನಾಗಿದ್ದಾನಂತೆ. ವರವರನಾಗಿದ್ದಾನೆ ಅಂದರೆ ಶ್ರೇಷ್ಠರಲ್ಲಿ ಸರ್ವಶ್ರೇಷ್ಠನಾಗಿರ್ತಕ್ಕಂಥವನು. ಇವನಿಗೆ ಜನ್ಮವಿಲ್ಲ. ಅಜಾಯ ಜನಯಿತ್ರೇಸ್ಯ, ಸಮಸ್ತ ಬ್ರಹ್ಮಾಂಡದ ಜನಯಿತ ಇವನೇ ಆಗಿದ್ದಾನೆ. ವಿಜಿತಾಖಿಲ ದಾನವ, ಸಮಸ್ತ ದಾನವರ ಸಮೂಹವನ್ನೇ ಜಯಿಸಿದ್ದಾನಂತೆ. ಅಜಾದಿ ಪೂಜ್ಯ ಪಾದಾಯ, ಬ್ರಹ್ಮಾದಿ ದೇವತೆಗಳು ಆ ಸ್ವಾಮಿಯ ಪಾದ ಕಮಲಗಳನ್ನು ಪೂಜಿಸ್ತಾ ಇರ್ತಾರಂತೆ. ಅಂತಹ ಆ ಸ್ವಾಮಿಗೆ ನಮಸ್ತೆ ಗರುಡಧ್ವಜ ಎಂಬುದಾಗಿ ಪ್ರಾರ್ಥಿಸ್ತಕ್ಕಂತಹದ್ದು. ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ಭಕ್ತರಾದ ನಮ್ಮೆಲ್ಲರನ್ನ ಅನುಗ್ರಹಿಸುತ್ತಾ ತನ್ನ ಅಮೃತ ಕಿರಣಗಳಿಂದ ಸಂತೋಷಗೊಳಿಸ್ತಾ ಇದ್ದಾನೆ ಆ ಸ್ವಾಮಿ. ಅಂತಹ ಸ್ವಾಮಿಯ ದಿವ್ಯವಾದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಹರೇ ಶ್ರೀನಿವಾಸ ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಹರಿರೇವ ಪರೋ ಹರಿರೇವ ಗುರುರ್ ಹರಿರೇವ ಜಗತ್ಪಿತೃಮಾತೃಗತಿಃ. ನ ತತೋಸ್ತ್ಯಪರಂ ಜಗತೀಡ್ಯತಮಂ ಪರಮಾತ್ ಪರತಃ ಪುರುಷೋತ್ತಮತಃ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಶ ಪದೇ. ಪ್ರವಣಂ ಕುರು ಮಾನಸಂ ಈಶಪದೇ. ಭಗವಂತನ ಪಾದ ಕಮಲಗಳಲ್ಲಿ ಮನಸ್ಸನ್ನು ಸ್ಥಿರವಾಗಿರಿಸಬೇಕಂತೆ. ಆಗ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದಾಗ್ತದೆ. ಆದ್ದರಿಂದ ಶಾಸ್ತ್ರ ತಿಳಿಸ್ತಾ ಇದೆ, ಮಧ್ವಾಚಾರ್ಯರು ತಿಳಿಸ್ತಾ ಇದ್ದಾರೆ, ಜಗದ್ಗುರುಗಳು. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ. ನಿನಗೆ ನಿಯತವಾದಂತಹ ನಿನಗೆ ಸಂಬಂಧಪಟ್ಟಂತಹ ಕರ್ಮ ಏನಿದೆ ಅದನ್ನು ಅನುಷ್ಠಾನ ಮಾಡು. ಅದರ ಫಲ ಒಳ್ಳೆಯದೋ ಕೆಟ್ಟದೋ ಅದನ್ನು ನೀನೇ ಅನುಭವಿಸು. ಆದರೆ ಸತತಂ ಹರಿಪಾದ ವಿನಮ್ರಧಿಯಾ, ಆ ಭಗವಂತನ ಪಾದ ಕಮಲಗಳಲ್ಲಿ ವಿನಮ್ರತೆಯಿಂದ ವಿನಮ್ರವಾದಂತಹ ಬುದ್ಧಿಯಿಂದ ಆ ಭಗವಂತನನ್ನು ಸ್ಮರಿಸುತ್ತಾ ಕರ್ಮಾನುಷ್ಠಾನವನ್ನು ಮಾಡು. ಆ ಕರ್ಮದ ಫಲವನ್ನು ಕೂಡ ಪಡೆಯತಕ್ಕಂಥವನಾಗೋದು ನಿನಗೆ ಬಂಧಕವಾಗುವುದಿಲ್ಲ, ಮೋಚಕವೇ ಆಗ್ತಿದೆ. ನಿನ್ನ ಮನಸ್ಸಿನಲ್ಲಿ ಈ ತತ್ವ ಇರಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಸಮಸ್ತ ಬ್ರಹ್ಮಾಂಡಕ್ಕೆ ಚತುರ್ದಶ ಭುವನಗಳಿಗೆ ಎಲ್ಲದಕ್ಕೂ ಕೂಡ ಆ ಸ್ವಾಮಿಯೇ ತಂದೆ ತಾಯಿಯಾಗಿರ್ತಕ್ಕಂಥವನು. ಅವನೇ ಗುರು, ಅವನೇ ಆ ಭಗವಂತನೇ ಸರ್ವಶ್ರೇಷ್ಠನಾಗಿರ್ತಕ್ಕಂಥವನು ಎಂಬ ತತ್ವಜ್ಞಾನವನ್ನು ನಾವು ಮನಸ್ಸಿನಲ್ಲಿ ಇರಿಸಿಕೊಂಡು ಸ್ಪಷ್ಟವಾದಂತಹ ಜ್ಞಾನದಿಂದ, ಅಂದರೆ ಆ ಭಗವಂತನೇ ಸರ್ವಶ್ರೇಷ್ಠನಾದಂಥವನು ಎಂಬ ಸ್ಪಷ್ಟವಾದ ದೃಢವಾದ ಜ್ಞಾನವನ್ನು ಇರಿಸಿಕೊಂಡು ಭಜಿಸಬೇಕಂತೆ. ಆಗ ಅದು ವಿಶೇಷವಾದ ಫಲಕ್ಕೆ ಕಾರಣವಾಗ್ತದೆ.
ಆದ್ದರಿಂದಲೇ ತಿಳಿಸ್ತಾರೆ, ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ, ಸರ್ವತಃ ಅಧಿಕನು ಆ ಭಗವಂತನೇ. ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯಥಾ, ತಯಾ ಮುಕ್ತಿ ನ ಚಾನ್ಯಥಾ. ಭಕ್ತಿಯಿಂದಲೇನೆ ಮುಕ್ತಿ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ನಿರ್ಮಲವಾದ ಶುದ್ಧವಾದಂತಹ ಭಕ್ತಿಯನ್ನು ಮಾಡಿದರೆ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿವರದೇಶವರಪ್ರದಂ ನಮಾಮಿ ನಿಖಿಲಾಧೀಶ ಕಿರೀಟಾಘೃಷ್ಟಪೀಠವತ್ ಹೃತ್ತಮಶಮನೇರ್ಕಾಭಂ ಶ್ರೀಪತೇಃ ಪಾದಪಂಕಜಂ, ಶ್ರೀಪತೇಃ ಪಾದಪಂಕಜಂ. ಎಲ್ಲರಿಂದಲೂ ಕೂಡ ವಂದ್ಯನಾದಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಆದ್ದರಿಂದ ವಂದೇ ವಂದ್ಯಂ ಎಂಬುದಾಗಿ ಆ ಸ್ವಾಮಿಯನ್ನು ಸ್ತುತಿಸುತ್ತಾರೆ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು. ಆ ಸ್ವಾಮಿಯ ವರ್ಣನೆಯನ್ನು ಮಾಡ್ತಾ ಹೇಳ್ತಾರೆ, ಸದಾನಂದನಂತೆ ಆ ಜಗದೊಡೆಯ ಸರ್ವದಾ ಆನಂದ ಸಾಗರದಲ್ಲಿ ತೇಲ್ತಕ್ಕಂಥವನು, ಆನಂದ ಸ್ವರೂಪನೇ, ಜ್ಞಾನಾನಂದಮಯಂ ದೇವಂ ಎಂಬುದಾಗಿ ವರ್ಣಿಸಿದ ಹಾಗೆ ಜ್ಞಾನಸ್ವರೂಪ, ಆನಂದ ಸ್ವರೂಪ ಅಂತಹ ಆ ಸ್ವಾಮಿ ವಸುದೇವನ ಮಗನಾಗಿ ವಾಸುದೇವ ಎಂಬುದಾಗಿ ಪ್ರಖ್ಯಾತಿಯನ್ನು ಪಡೆದಿದ್ದಾನೆ. ನಿರಂಜನನಾಗಿದ್ದಾನೆ, ಯಾವುದೇ ವಿಧವಾದ ದೋಷಗಳಿಲ್ಲ, ದೋಷ ದೂರನಾಗಿದ್ದಾನೆ. ಅಂತಹ ಆ ಸ್ವಾಮಿ ಇಂದಿರಾಪತಿಯಾಗಿದ್ದಾನೆ, ಲಕ್ಷ್ಮೀಪತಿ. ಅಂತಹ ಆ ಸ್ವಾಮಿ ಇನ್ನೇನು ಮಾಡಿದ್ದಾನೆ, ಅವನ ಮಹಿಮೆ ಏನು ಅಂತಂದರೆ ವರದೇಶ ವರಪ್ರದತ್ವ ಅನ್ನುವುದೇ ಅವನ ಮಹಿಮೆ. ಅಂದರೆ ವರಗಳನ್ನು ನೀಡುವುದರಲ್ಲಿ ಈಶರು ಅತ್ಯಂತ ಸರ್ವಶ್ರೇಷ್ಠರು, ಬ್ರಹ್ಮ ರುದ್ರಾದಿ ದೇವತೆಗಳು. ಅಂತಹ ಬ್ರಹ್ಮ ರುದ್ರಾದಿ ದೇವತೆಗಳಿಗೂ ಕೂಡ ವರವನ್ನು ನೀಡತಕ್ಕಂತಹ ಮಹಾನುಭಾವ, ವರದೇಶ ವರಪ್ರದನಾಗಿದ್ದಾನೆ ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ಪಾದ ಕಮಲಗಳನ್ನು ಆಶ್ರಯಿಸಿ ನಾವೆಲ್ಲರೂ ಕೂಡ ಈ ದಿವ್ಯವಾದ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೇವೆ. ವೀಕ್ಷಿಸುವಂತಹ ಭಾಗ್ಯವನ್ನು ನಮ್ಮದಾಗಿಸಿಕೊಂಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಭಗವಂತನ ದರ್ಶನವನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ ಜಗದ್ಗುರುಗಳು ಮಧ್ವಾಚಾರ್ಯರು. ಮೊಟ್ಟ ಮೊದಲಿಗೆ ಪಾದಕಮಲಗಳನ್ನು ನೋಡಬೇಕಂತೆ. ಅದಾದ ನಂತರ ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ನಿತಂಬವನ್ನು ನೋಡಬೇಕು, ಪೃಷ್ಠಭಾಗವನ್ನು. ಅದಾದ ನಂತರ ಉದರವನ್ನು ನೋಡಬೇಕಂತೆ. ಅದಾದ ನಂತರ ಆ ಭಗವಂತನ ಹೃದಯವನ್ನು ನೋಡಬೇಕು ಎಂಬುದಾಗಿ. ಅದಾದ ನಂತರ ವಿಶೇಷವಾಗಿ ಆಜಾನುಬಾಹು ಅಂತ ಹೇಳ್ತಾರೆ, ಅಂತಹ 2 ಬಾಹುಗಳ ದರ್ಶನವನ್ನು ಮಾಡಬೇಕು. ಕಂಠವನ್ನು ದರ್ಶನ ಮಾಡಬೇಕಂತೆ. ಅದಾದ ನಂತರ ಮುಖಕಮಲದ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಮುಖಕಮಲದ ದರ್ಶನದಲ್ಲಿಯೂ ಕೂಡ ಆ ಭಗವಂತನ ಮುಗುಳ್ನಗೆಯನ್ನು ನೋಡಬೇಕಂತೆ. ಆ ಮುಗುಳ್ನಗೆ ನೋಡಿದ ನಂತರ ಆ ಸ್ವಾಮಿ ಅನುರಾಗ ಸಹಿತವಾಗಿ ಆ ಕಣ್ಗಳಿಂದ ನಮ್ಮನ್ನು ವೀಕ್ಷಣೆ ಮಾಡ್ತಾ ಇರ್ತಾನೆ. ಅಂತಹ ವೀಕ್ಷಣೆಯನ್ನು ಸ್ಮರಿಸಬೇಕಂತೆ. ಈ ರೀತಿಯಾಗಿ ಆ ಭಗವಂತನನ್ನು ನಾವು ಯಾವಾಗಲೂ ಕೂಡ ಧ್ಯಾನಿಸಬೇಕು ಅನ್ನುವುದನ್ನು ಅದ್ಭುತವಾದ ರೀತಿಯಲ್ಲಿ ದ್ವಾದಶ ಸ್ತೋತ್ರದಲ್ಲಿ ಮೊಟ್ಟ ಮೊದಲನೆಯ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಜಗದ್ಗುರುಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರು. ಆ ಭಗವಂತನ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ, ಭ್ರೂಭಂಗವನ್ನು, ನಂತರ ಭಗವಂತನ ದೃಷ್ಟಿಯನ್ನು, ಆ ಕಣ್ಗಳ ಮೇಲಿರ್ತಕ್ಕಂತಹ ಭ್ರೂವಿನ ಭಂಗ ಏನಿದೆ ಅದನ್ನು ಕೂಡ ನೋಡಬೇಕಂತೆ. ಈ ರೀತಿಯಾಗಿ ಸಂತತವಾಗಿ ಆ ಭಗವಂತನನ್ನು ಚಿಂತಿಸ್ತಾ ಇರಬೇಕು. ಅಂತ್ಯಕಾಲದಲ್ಲಿ ವಿಶೇಷವಾಗಿ ನಾವು ಆ ಭಗವಂತನನ್ನು ಸ್ಮರಿಸಿದ್ದು ಅಂತಾದರೆ ಆಗ ಆ ಭಗವಂತನ ದಿವ್ಯವಾದ ಸಾನ್ನಿಧ್ಯವನ್ನು ಪಡೆಯಲಿಕ್ಕೆ ನಾವು ಅರ್ಹರಾಗ್ತೇವೆ, ಯೋಗ್ಯರಾಗ್ತೇವೆ. ಅಂತಹ ಆ ಭಗವಂತನ ಅನಂತ ಗುಣಗಳನ್ನು ಅಜಾದಿಗಳು ಬ್ರಹ್ಮಾದಿ ದೇವತೆಗಳು ಎಣಿಸ್ತಾನೇ ಇದ್ದಾರೆ. ಆದರೂ ಕೂಡ ಅದರ ಕೊನೆಯನ್ನು ಅವರು ಮುಟ್ಟಿಲ್ಲ. ಲಕ್ಷ್ಮಿಯಿಂದ ಸಹಿತನಾಗಿ ಯಾರೂ ಕೂಡ ಅದನ್ನು ಮುಟ್ಲಿಕ್ಕಾಗಲಿಲ್ಲ. ಅಂತಹ ಅನಂತ ಗುಣಗಳಿಗೆ ಆಕರನಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಜಗದೊಡೆಯ ಈಗ ನಮ್ಮೆಲ್ಲರಿಗೂ ಕೂಡ ನವನೀತ ಚೋರನಾಗಿ ಶ್ರೀಕೃಷ್ಣನ ರೂಪದಲ್ಲಿ ಚಂದ್ರಪ್ರಭ ವಾಹನದ ಮಧ್ಯದಲ್ಲಿ ವಿರಾಜಿಸುತ್ತಾ, ವಿಶೇಷವಾಗಿ ಚಂದ್ರನ ಮಂಡಲ ಮಧ್ಯದಲ್ಲಿ ಧನ್ವಂತರಿಯ ಸ್ಮರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರಕಾರರು ತಿಳಿಸ್ತಾರೆ. ಅಂತಹ ಧನ್ವಂತರಿಯನ್ನು ಕೂಡ ನಾವು ಸ್ಮರಿಸೋಣ. ಯಾಕಂದರೆ ಆ ಧನ್ವಂತರಿ ರೂಪದಿಂದ ಆ
ಚಂದ್ರ ತನ್ನ ಕಿರಣಗಳಲ್ಲಿರತಕ್ಕಂತಹ ಧನ್ವಂತರಿಯ ಅನುಗ್ರಹದಿಂದ ಚಂದ್ರ ತನ್ನ ಕಿರಣಗಳಿಂದ ಔಷಧಿ ಸಸ್ಯಗಳಲ್ಲಿ ಶಕ್ತಿಯನ್ನು ತುಂಬುತ್ತಾನಂತೆ. ಆ ಔಷಧಿ ಸಸ್ಯಗಳ ಶಕ್ತಿಯಿಂದಲೇ ಭಗವಂತನ ಸೃಷ್ಟಿ ಅನ್ನತಕ್ಕಂತಹದ್ದು ನಡೀತಾ ಇದೆ. ಅದರಿಂದಲೇ ಸಂಪೂರ್ಣ ಈ ಪ್ರಪಂಚ ಅನ್ನುವಂತಹದ್ದು ಅತ್ಯಂತ ಆನಂದದಿಂದ ಜೀವನವನ್ನು ನಡೆಸ್ತಕ್ಕಂತಹದ್ದಾಗಿದೆ. ಧನ ಧಾನ್ಯ ಎಲ್ಲದರ ಸಮೃದ್ಧಿ ಅದನ್ನು ಅನುಸರಿಸಿ ಆರೋಗ್ಯವೂ ಕೂಡ ಆ ವಿಶಿಷ್ಟವಾದಂತಹ ವನಸ್ಪತಿಗಳಿಂದ ಆ ಎಲ್ಲ ಸಸಿಗಳಿಂದ ನಮಗೆ ಉಂಟಾಗ್ತಾ ಇರತಕ್ಕಂತಹದ್ದು. ಆದ್ದರಿಂದ ಆ ಚಂದ್ರನನ್ನು ನಾವೆಲ್ಲರೂ ಕೂಡ ಶರಣು ಹೊಂದೋಣ. ಮನಸ್ಸಿಗೆ ಅಭಿಮಾನಿ ದೇವತೆಯಾಗಿದ್ದಾನೆ. ಆ ಚಂದ್ರನ ಅನುಗ್ರಹ ಇತ್ತು ಅಂತಾದರೆ ಮನಸ್ಸು ಸ್ಥಿರವಾಗಿರ್ತದಂತೆ, ಮನಸ್ಸು ಚಂಚಲವಾಗುವುದಿಲ್ಲ. ಮನಸ್ಸು ಯಾವಾಗ ಚಂಚಲ ಆಗುವುದಿಲ್ಲವೋ ಆ ಭಗವಂತನಲ್ಲಿ ತದೇಕಾಗ್ರತ ಚಿತ್ತ ಅನ್ನತಕ್ಕಂತಹದ್ದು ಉಂಟಾಗ್ತದೆ. ಆಗ ಆ ಭಗವಂತನ ದಿವ್ಯ ತತ್ವವನ್ನು ನಾವು ತಿಳಿಯತಕ್ಕಂಥವರಾಗ್ತೇವೆ. ಆ ತತ್ವ ಅಂದಾಗ ಏನು? ವಶೀ ವಶೇನ ಕಸ್ಯಾಪಿ ಯೋಜಿತೋ ವಿಜಿತಾಖಿಲ ಸರ್ವಕರ್ತಾ ನ ಕ್ರಿಯತೆ ತಂ ನಮಾಮಿ ರಮಾಪತಿಂ. ವಶೀ ವಶೇ ನ ಕಸ್ಯಾಪಿ. ಆ ಭಗವಂತ ಯಾರ ಅಧೀನದಲ್ಲೂ ಇರುವಂಥವನಲ್ಲ, ಆದರೆ ಸಮಸ್ತವೂ ಕೂಡ ಆ ಭಗವಂತನ ವಶದಲ್ಲಿದೆಯಂತೆ. ಆ ಭಗವಂತ ಯಾರಿಂದಲೂ ಕೂಡ ಗೆಲ್ಲಲಿಕ್ಕೆ ಯೋಗ್ಯನಾದಂಥವನಲ್ಲ, ಆದರೆ ಆ ಭಗವಂತ ಎಲ್ಲರನ್ನು ಗೆದ್ದಿದ್ದಾನೆ. ಹರೇ ಶ್ರೀನಿವಾಸ. ಮಾಧವ ಕೇಶವ ಮಧುಸೂದನ ವಿಷ್ಣು ಶ್ರೀಧರ ಪದರಕಂ ಚಿಂತಯಾಮಿ ಯೂಯಂ. ಮಾಧವ ಕೇಶವ ಮಧುಸೂದನ ವಿಷ್ಣು ಶ್ರೀಧರ ಪದರಕಂ ಚಿಂತಯಾಮಿ ಯೂಯಂ. ಚಿಂತಯಾಮಿ ಯೂಯಂ.
गुणार्णवम् यतीन्द्र प्रवणम् वन्दे मुनिम् लक्ष्मीनाथसमारम्भाम् नाथजामुणमध्यमाम् अस्मदाचार्यपर्यन्ताम् वन्दे गुरुपरम्पराम् यो नित्यमच्युतमहान्वयुग्मरुग्म व्यामोहदस्तविधराणि तुराजनेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणम् प्रपद्ये मातापिता युवतयस्तनया विभूतिः सर्वम् यदेव नियमेन मदन्वजानाम् आद्यस्य न कुलपतेर्वकुलाभिरामम् श्रीमत्तरङ्गयुगलम् प्रणमामि मूर्धना बोधम् जलस्य महदाद्वयभट्टनाथ श्रीभक्तिदारकुलदेवयोगिवाहान् भक्ताङ्गिरेण पदकाल यतीन्द्रमिश्रान् ईमत्पराङ्कुशमुनिम् प्रणतोऽस्मि नित्ययामि गणिध्वंसम् कविन्लोकदिवाकरम् यस्य गोपि प्रकाशाभिः आविद्यम् निहतम् तमः वाळिवरगाळन् वाळिकविकण्णि वाळिकुरयडोर्वाழ்வேந்தன் வாழியரோ ஆயோனை வாழ்வழியார் மந்திரங்கள் மங்கையர்கோன் துயோன் சுடர்மானவேல் நெஞ்சை கிடல் கடவே வணங்காரிடம் பெறவே நஞ்சை கிடல் அமுதம் தமிழ் நன்னோர் துறைகள் அஞ்சை கிழக்கிய மாரணதார சமய பஞ்சை கரளின் பொறி வரகாளன் பனவல்களே எங்கள் கதையை ராமானுசமுனியே சங்கை கெடுத்தாண்ட தவறாக பொங்கு புகழ் மங்கையர் கோணீந்த மறையாயிரமனைத்து தங்கமணம் நீயனக்கு தாதித்தருளா தாயே காண்பதோ
पददास्यं अनिशं भजामि विहितविज्ञान श्रीवेङ्कटेश शुभकरम् अहमिह तव पददास्यम् अनिशं भजामि माधवा केशवा मधुसूदना विष्णु श्रीधरा पदनं चिन्तयामि यूयं माधवा केशवा मधुसूदना विष्णु श्रीधरा पदनं चिन्तयामि यूयं चिन्तयामि यूयम् यदि नाम परो न भवेत् स हरिः कथमस्य वशे जगदे तदभूत् यदि नाम न तस्य वशे सकलं कथमेव तु नित्यसुखं न ಭವೇತ್. ಅತ್ಯಂತ ಅದ್ಭುತವಾದಂತಹ ತರ್ಕವನ್ನು ನೀಡ್ತಾ ಇದ್ದಾರೆ ಜಗದ್ಗುರುಗಳು. ಯದಿ ನಾಮ ಪರೋ ನ ಭವೇತ್ ಸ ಹರಿಹಿ, ಆ ಸರ್ವಶ್ರೇಷ್ಠನಾದಂಥವನು ಭಗವಂತ ಆಗದೇ ಇದ್ದದ್ದು ಅಂತಾದರೆ ಈ ಸಮಸ್ತ ಪ್ರಪಂಚ ಆ ಭಗವಂತನ ವಶದಲ್ಲಿ ಹೇಗೆ ಇರಲಿಕ್ಕೆ ಸಾಧ್ಯ? ಸರ್ವಶ್ರೇಷ್ಠನಾದಂಥವನು ಅವನೇ ಆದ ಕಾರಣ ಈ ಸಮಸ್ತ ಚಿದಾತ್ಮಕವಾಗಿರ್ತಕ್ಕಂತಹ ಪ್ರಪಂಚ ಆ ಸ್ವಾಮಿಯ ಅಧೀನವಾಗಿದೆ ಅಂತ ಹೇಳ್ತಾರೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಘೃತಃ ಕಸ್ಯ ಸಿದ್ಧನಂ ಎಂಬುದಾಗಿ ಉಪನಿಷತ್ತು ಕೂಡ ಅದನ್ನೇ ತಿಳಿಸ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಅಂಶ ಇದೊಂದೇ, ಆ ಸ್ವಾಮಿಯೇ ಸರ್ವಶ್ರೇಷ್ಠನಾಗಿರ್ತಕ್ಕಂಥವನು. ಒಂದು ವೇಳೆ ಯದಿ ನಾಮನ ತಸ್ಯ ವಶೇ ಸಕಲಂ, ಇದೆಲ್ಲವೂ ಕೂಡ ಸ್ವಾಮಿಯ ವಶದಲ್ಲಿ ಇಲ್ಲ ಅಂತ ಹೇಳ್ತೀರಿ ಅಂತಾದರೆ ಹಾಗಾದರೆ ಯಾವಾಗಲೂ ಕೂಡ ನಮ್ಮ ವಶದಲ್ಲೇ ಇರುವುದಂತಾಯ್ತಲ್ವ? ಯಾವಾಗಲೂ ನಾವು ಸುಖವನ್ನೇ ಇಷ್ಟಪಡ್ತೇವಲ್ವೇ? ಆದ್ದರಿಂದ ಸರ್ವದಾ ಸುಖವೇ ಯಾಕೆ ಉಂಟಾಗ್ತಾ ಇಲ್ಲ? ಆದ್ದರಿಂದ ಅಂದುಕೊಳ್ಳಬೇಕು ಅದು ನಮ್ಮ ಕೈಯಲ್ಲಿಲ್ಲ, ಅದು ಇನ್ನೊಬ್ಬರ ಕೈಯಲ್ಲಿದೆ. ಇನ್ನೊಬ್ಬರ ಕೈಯಲ್ಲಿದೆ ಅಂತಂದರೆ ಅವರು ಕೂಡ ಸ್ವತಂತ್ರರಲ್ಲ. ಸ್ವತಂತ್ರ ಕೇವಲ ಭಗವಂತ. ಸ್ವತಂತ್ರಮಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು. ಆ ಸರ್ವತಂತ್ರ ಸ್ವತಂತ್ರನಾದಂಥವನು ಜಗದೊಡೆಯ ಶ್ರೀ ಶ್ರೀನಿವಾಸ ಶ್ರೀ ಮಹಾವಿಷ್ಣುವೇ. ಆದ್ದರಿಂದ ಆ ಭಗವಂತನ ಅಧೀನದಲ್ಲಿಯೇ ಸಮಸ್ತ ಪ್ರಪಂಚ ಇದೆ. ಆದ್ದರಿಂದ ಆ ಭಗವಂತನನ್ನು ಮೀರಿಸಿದಂತಹ ದೈವ ಮತ್ತೊಬ್ಬನಿಲ್ಲವೇ ಇಲ್ಲ ಅನ್ನುವಂತಹದ್ದು ಬಹಳ ದೃಢವಾದಂತಹ ಮಾತು. ಇಂತಹ ತರ್ಕವನ್ನು ನೀಡುವುದರ ಮುಖಾಂತರ ಸ್ವಾಮಿಯ ಸರ್ವೋತ್ತಮತ್ವವನ್ನು ಅತ್ಯಂತ ಶುದ್ಧವಾದ ರೀತಿಯಲ್ಲಿ, ಅತ್ಯಂತ ಸ್ಪಷ್ಟವಾದ ರೀತಿಯಲ್ಲಿ ಪ್ರತಿಪಾದಿಸ್ತಕ್ಕಂತಹ ಶೈಲಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ನೀಡತಕ್ಕಂತಹ ತತ್ವದ ಬೋಧನವನ್ನು ಮಾಡತಕ್ಕಂತಹ ಪೂರ್ಣಬೋಧರವರಾಗಿದ್ದಾರೆ. ನ ಚ ಕರ್ಮ ವಿಮಾಮಲ ಕಾಲಗುಣ ಪ್ರಭೃತಿ ಶಮಚಿತ್ತನು ತದ್ಧಿಯತಃ ಚಿದಚಿತ್ತನು ಸರ್ವಮಸೌತು ಹರಿರ್ ಯಮಯೇದಿತಿ ವೈದಿಕಮಸ್ತಿ ವಚಃ. ಆ ಸ್ವಾಮಿಯೇ ಎಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾ ಇದ್ದಾನೆ. ಸಮಸ್ತ ಸೃಷ್ಟಿಯ ಕರ್ತ ಆ ಭಗವಂತನೇ ಎಲ್ಲವನ್ನು ಕೂಡ ಬ್ರಹ್ಮನಲ್ಲಿ ಬ್ರಹ್ಮನಾಗಿದ್ದುಕೊಂಡು, ಶಿವನಲ್ಲಿ ಶಿವನಾಗಿದ್ದುಕೊಂಡು ಸರ್ವ ಸೃಷ್ಟಿಯಾಗಲಿ ಸಂಹಾರವಾಗಲಿ ಎಲ್ಲರ ರಕ್ಷಣೆಯಾಗಲಿ ಆ ಸ್ವಾಮಿಯೇ ಮಾಡತಕ್ಕಂಥವನು. ಈ ವಿಚಾರದಲ್ಲಿ ವೈದಿಕಮಸ್ತಿ ವಚಃ, ವೈದಿಕವಾದಂತಹ ಮಾತು ಇದೆ, ವೇದಗಳೇ ಪ್ರಮಾಣ. ಅಂತಹ ಆ ಪ್ರಮಾಣಭೂತವಾದ ವೇದಗಳಿಂದ ಪ್ರತಿಪಾದ್ಯನಾದಂತಹ ಸ್ವಾಮಿ ಶ್ರೀಕೃಷ್ಣ ನವನೀತ ಚೋರ ಚಂದ್ರಪ್ರಭವಾಹನವನ್ನಧಿರೋಹಿಸಿ ನಮ್ಮೆಲ್ಲರನ್ನು ಕೂಡ ಅತ್ಯಂತ ಆನಂದಗೊಳಿಸ್ತಾ ಇದ್ದಾನೆ. ತನ್ನ ದಿವ್ಯವಾದಂತಹ ಅತ್ಯಂತ ಶೀತಲಕರವಾಗಿರ್ತಕ್ಕಂತಹ ಕಿರಣಗಳಿಂದ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಇದು ಆ ಸ್ವಾಮಿಯ ದಿವ್ಯವಾದ ದರ್ಶನ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರಿಗೂ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಸ್ವಾಮಿಯ ನಾಮಸ್ಮರಣೆ ಮಾಡುವುದರ ಮುಖಾಂತರ ಸಮರ್ಪಿಸೋಣ. ಸಪ್ತಗಿರಿ ವಾಸ ಶ್ರೀಶ್ರೀನಿವಾಸ ನವನೀತ ಚೋರ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ. ವ್ಯವಹಾರಭಿದಾಪಿ ಗುರೋರ್ಜಗತಾಂ ನತು ಚಿತ್ತಗತಾ ಸಹಿ ಚೋದ್ಯ ಪರಂ ಬಹವಃ ಪುರುಷಾಃ ಪುರುಷಃ ಪ್ರವರೋ ಹರಿರಿತ್ಯವದತ್ ಸ್ವಯಮೇವ ಹರಿಃ ಚತುರಾನನ ಪೂರ್ವ ವಿಮುಕ್ತಗಣ ಹರಿಮೇತ್ಯತು ಪೂರ್ವವದೇವ ಸದಾ
ನಿಯತೋಚ್ಚ ವಿನೀಚತಯೈವ ನಿಜಾಂ ಸ್ಥಿತಿಮಾಪುರಿತಿ ಸ್ಮ ಪರಂ ವಚನಂ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಆ ಭಗವಂತನನ್ನ ಶರಣು ಹೊಂದಿ ಅವರವರ ಸ್ಥಾನಮಾನಗಳನ್ನು ಉಳಿಸಿಕೊಂಡಿದ್ದಾರಂತೆ. ಅವರವರ ಸ್ಥಾನಮಾನಗಳನ್ನು ಪಡೆಯತಕ್ಕಂಥವರಾಗಿ ಆ ಸ್ಥಾನದಲ್ಲಿದ್ದು ಎಲ್ಲ ಕಾರ್ಯಗಳನ್ನು ಮಾಡಿ ಕೊಟ್ಟ ಕಡೆಯಲ್ಲಿ ಆ ಭಗವಂತನಿಗೆ ನಿವೇದನೆ ಮಾಡುವುದರ ಮುಖಾಂತರ ಆ ಕರ್ಮದ ಅಕ್ಷಯ ಫಲವನ್ನು ಕೂಡ ಲೋಕಕ್ಕೆ ನೀಡುವಂಥವರಾಗ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಈಗಲೂ ಕೂಡ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸ್ತಾ ಇರತಕ್ಕಂತಹ ಈ ಉತ್ಸವವನ್ನು ಕಟ್ಟ ಕಡೆಯಲ್ಲಿ ಆ ಭಗವಂತನಿಗೇನೆ ಸಮರ್ಪಣೆ ಮಾಡಿ ಇದರ ಫಲ ಏನಿದೆ, ಅನಂತವಾದಂತಹ ಫಲ, ಅದೆಲ್ಲವನ್ನು ಕೂಡ ಭಕ್ತರಿಗೆ ನೀಡತಕ್ಕಂತಹ ಅದ್ಭುತವಾದಂತಹ ಪ್ರಕ್ರಿಯೆ ನಡೆಯಲಿದೆ. ಸರ್ವಂ ಶ್ರೀ ಶ್ರೀನಿವಾಸಾರ್ಪಣಮಸ್ತು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಎಂಬುದಾಗಿ ಆ ಭಗವಂತನಿಗೆ ನಿವೇದನೆಯನ್ನು ಮಾಡಿದ್ದು ಅಂತಾದರೆ, ಮಾಡಿದಂತಹ ಕರ್ಮದ ಸಮರ್ಪಣೆಯನ್ನು ಮಾಡಿದ್ದು ಅಂತಾದರೆ ಕರ್ಮ ಶುದ್ಧಿ ಅನ್ನುವಂತಹದ್ದು ಸಂಪಾದಿಸಿದಂತಾಗ್ತದೆ. ಇದೊಂದು ಅದ್ಭುತವಾದಂತಹ ಸೃಷ್ಟಿ. ಈ ಸೃಷ್ಟಿಯ ರಹಸ್ಯ ಯಾರಿಂದ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪುಂಡರಿಕಾನನ ಗೋವಿಂದ ಗೋವಿಂದ ಚಂದನ ಚರ್ಚಿತ ಗೋವಿಂದ ಗೋವಿಂದ ಪಾಪ ವಿನಾಶಕ ಗೋವಿಂದ ಗೋವಿಂದ ದೇವ ಪೂಜಿತ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಶ್ರೀ ಪದ್ಮಾವತಿ ಪ್ರಿಯ ಗೋವಿಂದ ನಂದ ನಂದನ ಗೋವಿಂದ ಗೋವಿಂದ ಶ್ರೀ ಪದ್ಮಾವತಿ ಪ್ರಿಯ ಗೋವಿಂದ ನಂದ ನಂದನ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಕರುಣಾ ಸಾಗರ ಗೋವಿಂದ ಗೋವಿಂದ ಶ್ರೀ ವೆಂಕಟೇಶ್ವರ ಗೋವಿಂದ ಗೋವಿಂದ ದಿವ್ಯ ಮಂಗಲ ರೂಪ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ
ಗೋವಿಂದ ನಾಮ, ಆ ಗೋವಿಂದ ನಾಮವನ್ನು ಉಚ್ಚರಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಬ್ರಹ್ಮೇಶ ಶಕ್ರರವಿ ಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವವಿಜಯಂ ವಿಸೃಜತಿ ಅಚಿಂತ್ಯ ಶ್ರೀಃ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಜಿತ ನಾಮಕ ಭಗವಂತನ ಪರಮಾನುಗ್ರಹದಿಂದ, ಶ್ರೀ ಶ್ರೀನಿವಾಸನ ಪರಮಾನುಗ್ರಹದಿಂದ ತಾಯಿ ಲಕ್ಷ್ಮೀದೇವಿ ಸಮಸ್ತ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಏನಿದೆ ಅದೆಲ್ಲವನ್ನು ಕೂಡ ತಂದುಕೊಡತಕ್ಕಂಥವಳಾಗ್ತಾ ಇದ್ದಾಳಂತೆ. ಎಲ್ಲದಕ್ಕೂ ಕಾರಣೀಭೂತಳಾಗ್ತಾ ಇದ್ದಾಳೆ. ಇಂತಹ ಸಾಮರ್ಥ್ಯವನ್ನು ಆ ತಾಯಿ ಹೇಗೆ ಪಡೆದುಕೊಂಡಳು ಅಂದರೆ ಆ ಭಗವಂತನ ಅನುಗ್ರಹದಿಂದವಂತೆ. ಅಂತಹ ಶ್ರೀನಿವಾಸನ ಪರಮಾನುಗ್ರಹವನ್ನು ಪಡೆದು ಆ ತಾಯಿ ತನ್ನ ಕೇವಲ ಕಡೆಗಣ್ಣಿನ ನೋಟದಿಂದಲೇ ಇದೆಲ್ಲವನ್ನು ಕೂಡ ಉಂಟು ಮಾಡ್ತಾ ಇದ್ದಾಳಂತೆ. ಅಷ್ಟೇ ಅಲ್ಲ, ಆ ತಾಯಿಯ ಪಾದ ಕಮಲಗಳನ್ನು ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಸರ್ವದಾ ಆಶ್ರಯಿಸಿ ಇರ್ತಾರಂತೆ. ಬ್ರಹ್ಮೇಶ ಶಕ್ರರವಿ ಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿ ಇಯಂ ಯದಪಾಂಗಲೇಶಂ. ಆ ತಾಯಿಯ ಪಾದ ಕಮಲದ ಅಣುವನ್ನು, ಅಲ್ಲಿರತಕ್ಕಂತಹ ಧೂಳಿಯನ್ನು ಆಶ್ರಿತ್ಯ ವಿಶ್ವವಿಜಯಂ ವಿಸೃಜತಿ, ಆ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಪಾದ ಕಮಲಗಳನ್ನು ಆಶ್ರಯಿಸಿ ಸಮಸ್ತ ಈ ದೇವಾನುದೇವತೆಗಳ ಒಂದು ಸಮೂಹ ಏನಿದೆ ಸಮಸ್ತ ವಿಜಯವನ್ನು ಪಡೆಯತಕ್ಕಂಥವರಾಗ್ತಾರಂತೆ. ಆ ಭಗವಂತನ ಪಾದ ಕಮಲವನ್ನು, ತಾಯಿಯ ಪಾದ ಕಮಲವನ್ನು ಆಶ್ರಯಿಸಿ ಅಂತಹ ಸಾಮರ್ಥ್ಯ ತಾಯಿಗೆ ಬಂದಂತಹದ್ದು ಹೇಗೆ ಅಂತಂದರೆ ಭಗವಂತನ ಅನುಗ್ರಹದಿಂದಲೇ, ಅಜಿತನಾಮಕ ಭಗವಂತನ ಅನುಗ್ರಹದಿಂದ ಎಲ್ಲವನ್ನ ಪಡೆಯತಕ್ಕಂಥವಳಾಗಿದ್ದಾಳೆ. ಅಂತಹ ಆ ತಾಯಿಯನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಆ ತಾಯಿ ಎಲ್ಲ ರೂಪದಲ್ಲಿಯೂ ಕೂಡ ಕಾಣಿಸ್ತಾ ಇದ್ದಾಳೆ. ಛತ್ರ ಚಾಮರ ವ್ಯಜನ ಪರ್ಯಂಕ ಯಾವುದೇ ರೂಪವನ್ನು ನೀವು ನೋಡಿದರೂ ಕೂಡ, ಯಾವುದೇ ವಸ್ತುವನ್ನು ತೆಗೆದುಕೊಂಡರೂ ಕೂಡ ಆ ಎಲ್ಲ ವಸ್ತುವಿನ ಒಳಗಡೆ ತಾನಿದ್ದು ಆ ಭಗವಂತನ ವಿಶೇಷವಾದ ಗುಣಗಳನ್ನು, ಕಲ್ಯಾಣ ಗುಣಗಳನ್ನು ಎಣಿಸುತ್ತಾ ಲೋಕಕ್ಕೆ ಸಂದೇಶವನ್ನು ನೀಡುತ್ತಾ ನಮ್ಮೆಲ್ಲರನ್ನು ಕೂಡ ಉತ್ತಮವಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಕ್ಕಂತಹ ಬೃಹತ್ತಾದ ಕಾರ್ಯವನ್ನು ಆ ತಾಯಿ ಮಾಡ್ತಾ ಇರ್ತಾಳೆ. ಅದು ಕಂಡು ಅಥವಾ ಕಾಣದೆ ಹೇಗಾದರೂ ಆಗಲಿ ನಮ್ಮೆಲ್ಲರನ್ನು ಕೂಡ ಆ ಸ್ವಾಮಿಯ ದಿವ್ಯವಾದ ತತ್ವದ ಮಾರ್ಗದೆಡೆಗೆ ಕರೆದುಕೊಂಡು ಹೋಗುವ ಭಾರ ಆ ತಾಯಿ ತನ್ನದಾಗಿಸಿಕೊಂಡಿದ್ದಾಳೆ. ಅಂತಹ ತಾಯಿಯನ್ನು ಸ್ಮರಿಸುತ್ತಾ ಆ ತಾಯಿಯಿಂದ ಆ ಭಗವಂತನನ್ನು ಸ್ಮರಿಸಿದ್ದು ಅಂತಾದರೆ ಭಗವಂತನಿಗೂ ಕೂಡ ಬಹಳ ಸಂತೋಷ, ತಾಯಿಗೂ ಕೂಡ ಅಷ್ಟೇ ಸಂತೋಷ. ವಿಷ್ಣುನಾ ಸಹಿತಾಧ್ಯಾತ ಸಾಹಿ ತುಷ್ಟಿಂ ಪರಾಂ ವ್ರಜೇತ್. ಅದೇ ಕೇವಲ ತಾಯಿಯನ್ನು ಸ್ತೋತ್ರ ಮಾಡಿದ್ದು ಅಂತಾದರೆ ಕ್ಲೇಶೋಧಿಕತರಹ ತೇಷಾಂ. ಅವ್ಯಕ್ತ ತತ್ವದಲ್ಲಿಯೇ ಪೂರ್ಣವಾದ ಮನಸ್ಸು ಇತ್ತು ಅಂತಾದರೆ, ಕೇವಲ ಲಕ್ಷ್ಮಿಯಲ್ಲಿಯೇ ಮನಸ್ಸಿತ್ತು ಅಂತಾದರೆ ಅವರಿಗೆ ಕ್ಲೇಶ ಅಧಿಕ ತರಹ. ಆದ್ದರಿಂದ ಲಕ್ಷ್ಮೀನಾರಾಯಣರನ್ನು ಸರ್ವದಾ ಸ್ಮರಿಸೋಣ. ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ಭಕ್ತ ಕೋಟಿಯನ್ನು ಉದ್ಧರಿಸ್ತಾ ಇರತಕ್ಕಂತಹ ನವನೀತ ಚೋರ ಶ್ರೀ ಶ್ರೀನಿವಾಸನನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿ ಆ ಕೃಷ್ಣನ ನಾಮವನ್ನು ಉಚ್ಚರಿಸುವುದರ ಮುಖಾಂತರ ಸಕಲ ವಿಧವಾದ ಕಷ್ಟಗಳನ್ನು ದೂರ ಮಾಡಿಕೊಂಡಂಥವರಾಗಿ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಭಾರ ಹೋರುವನೋ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ಕೃಷ್ಣ ನಾಮದ ಸ್ಮರಣೆಯ ಮಹಿಮೆಯನ್ನು ಅದ್ಭುತವಾದ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಕೃಷ್ಣ ಎಂದರೆ ಒಂದಷ್ಟು ಇಲ್ಲ ಅಂತ, ಕಷ್ಟ ಒಂದಷ್ಟಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪವೂ ಕೂಡ ಕಷ್ಟ ಬರುವುದಿಲ್ಲವಂತೆ. ಆದ್ದರಿಂದ ಕೃಷ್ಣ ಎನ್ನಬಾರದೆ ಎಂಬುದಾಗಿ ಆ ಕೃಷ್ಣನನ್ನು ನಾವು ಸ್ಮರಿಸುತ್ತಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ವಿಧವಾದಂತಹ ಸಿದ್ಧತೆ ಶ್ರೀ ಶ್ರೀನಿವಾಸ ನವನೀತ ಚೋರನ ರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡಿ ಕೃಷ್ಣನ ಸ್ಮರಣೆಯನ್ನು ತಂದುಕೊಡುವುದರ ಮುಖಾಂತರ ನಮ್ಮ ನಾಲಿಗೆಯಲ್ಲಿ ಕೃಷ್ಣನ ನಾಮ ಬರುವಂತೆ ಮಾಡಿ ನಮ್ಮನ್ನು ಅನುಗ್ರಹಿಸಿದ್ದಾನೆ. ಇದು ಆ ಸ್ವಾಮಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಕೃತಕೃತ್ಯರಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ನಮ್ಮನ್ನು ಅನುಗ್ರಹಿಸ್ತಾ ಇರತಕ್ಕಂತಹ ಸ್ವಾಮಿಯ
ಪಾದ ಕಮಲಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸೋಣ. ಭೂಯಿಷ್ಠ ಅಂತೆ ನಮ ಉಕ್ತಿಂ ವಿಧೇಮ. ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡುವುದನ್ನು ಬಿಟ್ಟರೆ ಇನ್ನೇನು ಕೊಡಲಿಕ್ಕೆ ನಮ್ಮ ಹತ್ರ ಇಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಆ ಭಗವಂತನೇ ಕೊಟ್ಟದ್ದು. ಅದನ್ನು ಪುನಃ ಸ್ವಾಮಿಗೆ ಸಮರ್ಪಣೆ ಮಾಡಿ ನಾವೆಲ್ಲರೂ ಕೂಡ ವರವ ಪಡೆದವರಂತೆ ಕಾಣಿರೋ, ಆ ಭಗವಂತನಿಂದ ವರವನ್ನು ಪಡಿತಾ ಇದ್ದೇವೇನೋ ಎಂಬುವಂತೆ ಆನಂದವನ್ನು ಅನುಭವಿಸಬೇಕಂತೆ. ಆದ್ದರಿಂದ ಕೊಟ್ಟದ್ದನ್ನು ಆ ಭಗವಂತನಿಗೆ ಕೊಡತಕ್ಕಂತಹದ್ದು. ಆದರೆ ದತ್ತ ಸ್ವಾತಂತ್ರ್ಯ ಅನ್ನುವಂತಹದ್ದನ್ನು ಮರೆಯಬಾರದು. ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯವನ್ನು ಸ್ವಾಮಿ ನೀಡಿದ್ದಾನೆ. ಅವನು ಸರ್ವತಂತ್ರ ಸ್ವತಂತ್ರ, ನಾವೆಲ್ಲರೂ ಕೂಡ ಅವನ ಅಧೀನರಾಗಿರ್ತಕ್ಕಂಥವರು. ಈ ತತ್ವವನ್ನು ಮನಸ್ಸಿನಲ್ಲಿರಿಸಿಕೊಂಡು ಕೃತಕೃತ್ಯರಾಗೋಣ.
ನವನಿತ ಚೋರ ನಮೋ ನಮೋ ನವನಿತ ಚೋರ ನಮೋ ನಮೋ ನವನಿತ ಚೋರ ನಮೋ ನಮೋ ನವನಿತ ಚೋರ ನಮೋ ನಮೋ ನವ ಮಹಿಮಾ ನವ 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 ನಮೋ ನಮೋ ನವನಿತ ಚೋರ ನಮೋ ನಮೋ ನವನಿತ ಚೋರ ನಮೋ ನಮೋ ನವ ಮಹಿಮಾ ನವ ನಮೋ ನಮೋ ನವ ಮಹಿಮಾ ನವ ನಮೋ ನಮೋ ನವನಿತ ಚೋರ ನಮೋ ನಮೋ ನವ ಮಹಿಮಾ ನವ ನಮೋ ನಮೋ ನವನಿತ ಚೋರ ನಮೋ ನಮೋ ನವ ಮಹಿಮಾ ನವ ನಮೋ ನಮೋ ನವನಿತ ಚೋರ